ಎಲ್ಲರಿಗೂ ನಮ್ಮ ಶಮಂತಕ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಮೊದಲನೇ ಪರ್ಯಾಯ ಎರಡನೇ ಪರ್ಯಾಯ ಎರಡು ವಿಡಿಯೋ ನೋಡಿದ್ದೀರಾ. ಈಗ ಮೂರನೇ ಪರ್ಯಾಯ ಶುರು ಮಾಡ್ತಾ ಇದ್ದೀನಿ. ಧನುಸ್ಸು ರಾಶಿಯಿಂದ ಮೀನ ರಾಶಿಯವರೆಗೆ ಇದು ಮೂರನೇ ಪರ್ಯಾಯ. ಇದು ಏನಾಗುತ್ತೆ ಮೂರನೇ ಪರ್ಯಾಯ ಅಂದರೆ ಏನು? ಮೂಲ ನಕ್ಷತ್ರದಿಂದ ನೆಕ್ಸ್ಟು ರೇವತಿ ನಕ್ಷತ್ರದವರೆಗೂ. ಈಗ ಮತ್ತೊಮ್ಮೆ ಎಲ್ಲರಿಗೂ ಶಮಂತಕ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಪ್ಪು ಒಪ್ಪುಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೇನಾರ ಹೆಚ್ಚಿನ ವಿಷಯಗಳು ಬೇಕು, ಈ ವಿಡಿಯೋಲಿ ನಿಮ್ಮ ರಾಶಿ ಫಲ ಇಲ್ಲ ಅಂದರೆ ಹಿಂದಿನ ವಿಡಿಯೋಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ಧನುಸ್ಸು ರಾಶಿಯಿಂದ ಮೀನರಾಶಿ ಶುರು ಮಾಡ್ತಾ ಇದ್ದೀನಿ. ಧನುಸ್ಸು ರಾಶಿಯಲ್ಲಿ ಬಂದು ಮೂಲ 4 ಪಾದಗಳು, ಪೂರ್ವಾಷಾಢ 4 ಪಾದಗಳು ಮತ್ತು ಉತ್ತರಾಷಾಢ 1 ಪಾದ. ಈ 9 ಪಾದ ಸೇರಿ ಧನುಸ್ಸು ರಾಶಿ ಆಗುತ್ತೆ. ಧನುಸ್ಸು ರಾಶಿ ಅಧಿಪತಿ ಬಂದು ಗುರುಗ್ರಹ. ಈಗ ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ, ಈಗ ಶನಿ ಬಂದು 3ನೇ ಮನೆಯಲ್ಲಿದ್ದಾನೆ, ಗುರುಗ್ರಹ ಬಂದು 5ನೇ ಮನೆಯಲ್ಲಿದ್ದಾನೆ, 4ನೇ ಮನೆಯಲ್ಲಿ ರಾಹುಗ್ರಹ ಇದ್ದಾನೆ, 10ನೇ ಮನೆಯಲ್ಲಿ ಕೇತು ಇದ್ದಾನೆ. ಈಗ ಶನಿ ತುಂಬ ಒಳ್ಳೆ ಫಲಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಖಂಡಿತ ಒಳ್ಳೆಯದೇ ಕೊಡ್ತಾನೆ. ಗುರು ಈ ಡೇಟ್ ನೆನಪಿಟ್ಕೋಬೇಕು, 1/5/2024ವರೆಗೂ ಮಾತ್ರ 5ನೇ ಮನೆಯಲ್ಲಿ ಸಂಚಾರ ಇರುತ್ತೆ. ಇಲ್ಲಿವರೆಗೂ ಶುಭ ಫಲಗಳೇ ಇತ್ತು. ಗುರುಗ್ರಹ ಯಾವಾಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾನೆ ಆಗ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು ಶುರುವಾಗುತ್ತೆ. ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. 4ರಲ್ಲಿ ರಾಹು ಮತ್ತು ದಶಮ ಕೇಂದ್ರದಲ್ಲಿ ಕೇತು ಕೂತಿರೋದು ಒಳ್ಳೆಯದಲ್ಲ. ಗುರು ಶಾಂತಿ ಮಾಡ್ಕೋಬೇಕು. ಮೇ ನಂತರ ರಾಹು ಕೇತು ಶಾಂತಿನೂ ಅವಾಗವಾಗ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಶನಿ ಅಂತ ತೊಂದರೆ ಕೊಡಲ್ಲ. 3ನೇ ಮನೆ ಶನಿ ವೆರಿ ಗುಡ್ ಅಂತಲೇ ಹೇಳ್ತೀವಿ. ಶುಭ ಫಲಗಳು ಶನಿ ಕಡೆಯಿಂದ ಬರುತ್ತೆ. ಗುರು ಶಾಂತಿ, ರಾಹು ಕೇತು ಶಾಂತಿ ಮಾಡ್ಕೊಳ್ಳೋದ್ರಿಂದ ಏನು ಹೇಳ್ತೀವೋ ಆ ನೆಗೆಟಿವ್ನ ಹ್ಯಾಂಡ್ಲ್ ಮಾಡೋ ಶಕ್ತಿ ಕೊಡ್ತಾನೆ, ಸಾಮರ್ಥ್ಯ ಕೊಡ್ತಾನೆ. ಈಗ ಧನುಸ್ಸು ರಾಶಿ ಮುಗಿಸಿ ಮಕರ ರಾಶಿಗೆ ಹೋಗೋಣ. ಮಕರ ರಾಶಿಲಿ ಬಂದು ಉತ್ತರಾಷಾಢ ನಕ್ಷತ್ರ 2, 3, 4, ಶ್ರವಣ ನಕ್ಷತ್ರದ 4 ಪಾದಗಳು ಮತ್ತು ಧನಿಷ್ಠ ನಕ್ಷತ್ರ 1, 2 ಇದಿಷ್ಟು ಈ 9 ಪಾದಗಳು ಸೇರಿ ಮಕರ ರಾಶಿ ಆಗತ್ತೆ. ಮಕರ ರಾಶಿ ಅಧಿಪತಿ ಬಂದು ಶನಿ. ಈಗ ಮಕರ ರಾಶಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಗೆ ಬಂದು 4ನೇ ಮನೆಯಲ್ಲಿ ಗುರು, ಮಧ್ಯಮ ಫಲ ಅಂತ ಹೇಳ್ತೀವಿ. 3ನೇ ಮನೇಲಿ ರಾಹು ಒಳ್ಳೆಯದು. 9ನೇ ಮನೇಲಿ ಕೇತು, ಅವನು ಮಧ್ಯಮ ಫಲನೇ ಕೊಡ್ತಾನೆ. ಜೊತೆಗೆ 7ನೇ ಶನಿ ಏನು ನಡೀತಾ ಇದೆ, ಈ 7ನೇ ಶನಿಯ ಕೊನೆಯ ಭಾಗದಲ್ಲಿ ಇದ್ದಾನೆ. ಶನಿ ಇಲ್ಲಿ ಇದು ಮುಗಿಸಿ ಇಲ್ಲಿಂದ ಮೀನ ರಾಶಿಗೆ ಹೋದ್ಮೇಲೆ 7ನೇ ಶನಿ ಏನು ಇದಿದೆ ಅದು ಕಮ್ಮಿ ಆಗತ್ತೆ. ಅಲ್ಲಿವರೆಗೂ ಶನಿ ಶಾಂತಿ ಮಾಡ್ತಾ ಇರಬೇಕು. ಗುರು ಮೇ 1ನೇ ತಾರೀಕುವರೆಗೂ ಗುರು ಶಾಂತಿನೂ ಮಾಡಬೇಕು. ಗುರು ಯಾವಾಗ ಮೇಷದಿಂದ ವೃಷಭಕ್ಕೆ ಮೇ 1ನೇ ತಾರೀಕು ಬರ್ತಾನೋ ಆಗ ಪಂಚಮ ಗುರು ಆಗ್ತಾನೆ. ಪಂಚಮ ಗುರು ಬರ್ತಿದ್ದಂಗೆ ಶುಭ ಫಲಗಳು ಹೆಚ್ಚಾಗತ್ತೆ. ಮದುವೆ ಆಗದೆ ಇರೋರಿಗೆ ಮದುವೆ ವಿಚಾರಗಳು ಬೇಗ ಫಿಕ್ಸ್ ಆಗತ್ತೆ. ಮಕ್ಕಳ ವಿಚಾರದಲ್ಲೂ ಬೇಗ ಫಿಕ್ಸ್ ಆಗತ್ತೆ. ಶನಿ ಶಾಂತಿ ಮಾಡ್ಕೊಳ್ತಾ ಬಂದರೆ 7.5 ಯಾವಾಗೂ ಕೊನೆ 2.5 ವರ್ಷ ನಮ್ಮ ಇಷ್ಟಾರ್ಥಗಳೆಲ್ಲ ಫಲಿಸ್ತವೆ ಅಂತ ಹೇಳ್ತೀವಿ. ಇಷ್ಟಾರ್ಥಗಳೆಲ್ಲ ಫಲಿಸೋವಂಥ ಟೈಮು. ಶನಿ ಶಾಂತಿ ಮಾಡ್ಕೊಳ್ತಾ ಇರ್ರಿ. ಹೆಚ್ಚು ಕೇತು ಶಾಂತಿ. ಕೇತು ಅಂದರೆ ಗಣಪತಿಗೆ ಹೆಚ್ಚು ಪೂಜೆ ಮಾಡಿಕೊಂಡು ಮೇ ನಂತರ ಹೆಚ್ಚಾದ ಅಥವಾ ಹೆಚ್ಚಿನ ಶುಭ ಫಲಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಮಕರ ರಾಶಿ ಫಲ ಆಯಿತು. ಈಗ ಕುಂಭರಾಶಿಗೆ ಬರೋಣ. ಕುಂಭರಾಶಿಲಿ ಧನಿಷ್ಠ ನಕ್ಷತ್ರದ 3, 4ನೇ ಪಾದ ಮತ್ತು ಶತಭಿಷ ನಕ್ಷತ್ರದ 4 ಪಾದ ಮತ್ತು ಪೂರ್ವಭಾದ್ರ ನಕ್ಷತ್ರದ 1, 2, 3 ಟೋಟಲ್ಲು 9 ಪಾದ. ಈ 9 ಪಾದಗಳು ಸೇರಿ ಕುಂಭರಾಶಿ ಆಗುತ್ತೆ. ಕುಂಭರಾಶಿ ಅಧಿಪತಿ ಬಂದು ಶನಿ. ಈಗ ಕುಂಭರಾಶಿಗೆ ಹೇಗಿದೆ ಅಂದರೆ, ಕುಂಭರಾಶಿಯೊಳಗೆ ಜನ್ಮದಲ್ಲೇ ಶನಿ ಕೂತಿದ್ದಾನೆ. ಈ 7ನೇ ಶನಿ ಅಂತೇನು ಹೇಳ್ತೀವಿ, ಜನ್ಮದಲ್ಲೇ ಶನಿ ಕೂತಿದ್ದಾನೆ. ಮಧ್ಯಭಾಗದಲ್ಲಿ ಶನಿ ಇದ್ದಾನೆ. 1 2ನೇದು 2ನೇ ಮನೆಯಲ್ಲಿ ರಾಶಿಯಿಂದ 2ನೇ ಮನೆಯಲ್ಲಿ ರಾಹು ಇದ್ದಾನೆ ಅಂತ ಒಳ್ಳೆಯದಲ್ಲ. ಅಷ್ಟಮದಲ್ಲಿ ಕೇತು ಇದ್ದಾನೆ ಅಂತ ಒಳ್ಳೆಯದಲ್ಲ. ಗುರು ಇಷ್ಟು ದಿವಸ 3ನೇ ಮನೆಯಲ್ಲಿದ್ದ, ಈಗ 4ನೇ ಮನೆ ಸಂಚಾರ ಅಂದರೆ 3ನೇ ಮೇಷದಿಂದ ವೃಷಭಕ್ಕೆ ಯಾವಾಗ ಬರ್ತಾನೆ ಮೇ 1ನೇ ತಾರೀಕು ನಂತರ 4ನೇ ಮನೆ ಸಂಚಾರ ತುಂಬ ಓಹೋ ಅನ್ನೋ ಶುಭ ಅಲ್ಲದೆ ಇದ್ದರೂ ಮಧ್ಯಮ ಫಲ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಶನಿ ಶಾಂತಿ ಮಾಡ್ಕೋಬೇಕು.
ರಾಹುಕೇತು ಶಾಂತಿ ಮಾಡ್ಕೋಬೇಕು. ಗುರು ಶಾಂತಿನೂ ಮಾಡ್ಕೊಳ್ತಾ ಬಂದರೆ ಹೆಚ್ಚಿನ ಗುರು ಹಿರಿಯರ ಸೇವೆ ಮಾಡೋದಾಗಲಿ, ರಾಹುಕೇತು ಶಾಂತಿ ಮಾಡಿಕೊಂಡು ಆಂಜನೇಯನ ಪೂಜೆ ಮಾಡಿಕೊಂಡು ಶನಿ ಶಾಂತಿಗೆ ಮಾಡ್ಕೊಳ್ತಾ ಬಂದರೆ ಕುಂಭರಾಶಿಯವರಿಗೆ ಈ ವರ್ಷ ಮಧ್ಯಮ ಫಲನೇ ಹೆಚ್ಚು. ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಗಮನ ಕೊಟ್ಟು ಮಾಡಿಕೊಂಡೇ ಬಂದಿದ್ದಾದರೆ ತುಂಬ ಏನು ಹೇಳ್ತೀವಿ, ತುಂಬ ಕೆಟ್ಟದ್ದು ಅನ್ನೋ ಒಂದು ಲೆವೆಲ್ಗೆ ಹೋಗಲ್ಲ. ನೆಕ್ಸ್ಟ್ ಬಂದು ಮೀನರಾಶಿ. ಮೀನರಾಶಿಲಿ ಇನ್ನು ಯಾವುದ್ಯಾವುದು ಉಳಿದಿದೆ, ಉತ್ತರಾಭಾದ್ರ 4ನೇ ಪಾದ, ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ 1, 2, 3, 4 ಮತ್ತು ರೇವತಿ 4 ಪಾದಗಳು. ಇದಿಷ್ಟು ಸೇರಿ ಈ 9 ಪಾದಗಳು ಸೇರಿ ಮೀನರಾಶಿ ಆಗತ್ತೆ. ಮೀನರಾಶಿ ಅಧಿಪತಿ ಬಂದು ಗುರುಗ್ರಹ. ಈಗ ಮೀನರಾಶಿಗೆ ಹೇಗಿದೆ ಅಂತ ನೋಡೋಣ ಅಂತ ಅಂದರೆ, ಮೀನರಾಶಿಗೆ 12ನೇ ಮನೆ ಶನಿ. 12ನೇ ಮನೆ ಶನಿ ಅಂದರೆ 7ನೇ ಶನಿ ಶುರುವಾಗಿದೆ. ಇಷ್ಟು ದಿನ ಗುರು 2ನೇ ಮನೇಲಿದ್ದ, ಗುರು ಬಲ ಇತ್ತು. ಜನ್ಮದಲ್ಲೇ ರಾಹು ಕೂತಿದ್ದಾನೆ. ಮೆಂಟಲ್ ಟೆನ್ಷನ್ಸು, ತುಂಬ ಉದ್ವೇಗಕ್ಕೊಳಗಾಗೋದು ಇವೆಲ್ಲ ಆಗ್ತಾ ಇದೆ. ಸಪ್ತಮದಲ್ಲಿ ಕೇತು ಈ ರಾಹು ಕೇತು ಶಾಂತಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಶನಿ ಶಾಂತಿ ಮಾಡ್ಕೋಬೇಕು. ಈ ಮೇ 1ನೇ ತಾರೀಕು ನಂತರ ಗುರು ಯಾವಾಗ ವೃಷಭ ರಾಶಿಗೆ ಬರ್ತಾನೆ ಅಂದರೆ ನಿಮ್ಮ ರಾಶಿಯಿಂದ 3ನೇ ಮನೆ ಗುರು ಸಂಚಾರ ಮಾಡಿದಾಗ ಹೆಚ್ಚು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರೋದಾಗಲಿ, ಗುರುಗಳು ಸೇವೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳನ್ನ ಕಾಣಕ್ಕೆ ಶುರು ಮಾಡ್ತೀರಾ. ತುಂಬ ಹೆಚ್ಚಿನ ಶುಭ ಇಲ್ಲದೆ ಇದ್ದರೂ ಹೆಚ್ಚಿನ ಅಶುಭ ಅಂತೂ ಇಲ್ಲ. ರಾಹುಕೇತು ಶಾಂತಿ ಮಾಡ್ಕೊತಾನೆ ಇರಬೇಕು. 7.5 ನಡೀತಾ ಇದೆ. ಶನಿ ಶಾಂತಿನೂ ಮಾಡ್ಕೊತಾ ಇದ್ದರೆ ಮೀನರಾಶಿಯವರು ಈ ವರ್ಷ ಓಹೋ ಅಂತ ಏನು ಸೂಪರ್ಬಾಗಿರುತ್ತೆ ಅಂತ ಹೇಳಲಿಲ್ಲ ಅಂದರೂ ಸಾಧಾರಣ ಫಲ ಅಂತೂ ಅನುಭವಿಸ್ತಾರೆ. ಇದು 3ನೇ ಪರ್ಯಾಯ. ಅಂದರೆ ಧನುಸು ರಾಶಿಯಿಂದ ಮೀನರಾಶಿ ಈ 4 ರಾಶಿಗಳ ಈ ವರ್ಷದ ಫಲಾಫಲಗಳನ್ನ ಇಲ್ಲಿವರೆಗೂ ಹೇಳಿದ್ದೀನಿ. ಮತ್ತೊಮ್ಮೆ ನಮ್ಮ ಎಲ್ಲ ಶಮಂತಕ ಯೂಟ್ಯೂಬ್ ಚಾನಲ್ ಬಾಂಧವರಿಗೆ ಯುಗಾದಿ ಹಬ್ಬದ ಹಾಗೂ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು. ಎಲ್ಲರೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾರ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇನ್ನೂ 4 ಜನದ ಜೊತೆ ಶೇರ್ ಮಾಡ್ಕೊಳ್ಳಿ. ಏನಾರ ನಿಮಗೆ ಹೆಚ್ಚಿನ ವಿಷಯಗಳು ಬೇಕು, ಹೆಚ್ಚಿನ ಫಲಾಫಲಗಳು ಇನ್ನೂ ನಿಮಗೆ ಡೌಟ್ ಇದೆ, ಏನಾರ ಕೇಳಬೇಕು ಅಂತ ನಿಮಗೆ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಈ ಏನು 3ನೇ ಪರ್ಯಾಯ ಇಷ್ಟೊತ್ತವರೆಗೂ ಫಲಾಫಲನ ಹೇಳಿದ್ದೀನಿ. ಇದರೊಳಗೆ ನಿಮ್ಮ ರಾಶಿ ಬಂದಿಲ್ಲ ಅಂದರೆ ಗಾಬರಿ ಬೀಳಬೇಡಿ. ಇನ್ನೂ ಒಂದು ವಿಡಿಯೋ ಅಲ್ಲಿ ಇನ್ನೂ 2 ವಿಡಿಯೋ ಬರುತ್ತೆ. ಒಂದೊಂದು ಪರ್ಯಾಯಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಳಲ್ಲಿ ನಿಮ್ಮ ರಾಶಿಗಳು ಇದ್ದೇ ಇರುತ್ತೆ. ದಯವಿಟ್ಟು ನೋಡಿ, ನಮ್ಮನ್ನು ಹರಸಿ ಹಾರೈಸಿ. ಎಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು, ವಂದನೆಗಳು.